ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಪ್ರಪಂಚ ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಏನಾದರೂ ಒಂದು ವಿಚಾರಗಳನ್ನ ತಗೊಂಡು ಬಂದು ಪ್ರಪಂಚದಲ್ಲಿ ಅಶಾಂತಿಯನ್ನು ಮೂಡಿಸೋದಕ್ಕೆ ಕಾಯ್ತಿರ್ತಾನೆ. ಇತ್ತೀಚೆಗೆ ಇಂಡಿಯಾ ಮತ್ತು ಯುರೋಪ್ ಯೂನಿಯನ್ ಜೊತೆ ಟ್ರೇಡ್ ಒಪ್ಪಂದ ಆಯಿತು. ಇದು ಭಾರತದ ಆರ್ಥಿಕತೆಗೆ ಮತ್ತಷ್ಟು ಬಲ ತುಂಬುವಂಥ ಟ್ರೇಡ್ ಡೀಲ್ ಆಗಿತ್ತು. ಇದು ಟ್ರಂಪ್ಗೆ ಸಹಿಸೋಕ್ಕಾಗಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಉರ್ಕೊಂಡಿದ್ದ. ಓಕೆ, ಇದೆಲ್ಲ ಆಯಿತು ಅನ್ನುವಷ್ಟರಲ್ಲಿ ಇದೀಗ ಟ್ರಂಪ್ ಹೂಡಿಕೆದಾರರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಗೋಲ್ಡ್ ಮತ್ತು ಸಿಲ್ವರ್ ಮಾರ್ಕೆಟ್ನಲ್ಲಿ ರಕ್ತದೋಕುಳಿಯಾಗಿದೆ. ಟ್ರಂಪ್ ತಗೊಂಡಂಥ ಒಂದು ನಿರ್ಧಾರ ಹೂಡಿಕೆದಾರರಲ್ಲಿ ಭಯ ಹುಟ್ಟಿಸಿದೆ. ಕಳೆದ 2 ವರ್ಷಗಳಿಂದ ಒಂದೇ ಸಮನೆ ಆಕಾಶದ ಕಡೆ ಮುಖ ಮಾಡಿ ಓಡ್ತಿದ್ದಂಥ ಚಿನ್ನ ಮತ್ತು ಬೆಳ್ಳಿಗೆ ಬ್ರೇಕ್ ಬಿದ್ದಿದ್ದು ಪಾತಾಳ ಕುಸ್ತಿವೆ. ಜನಸಾಮಾನ್ಯರು ಚಿನ್ನ ತಗೊಳ್ಳೋಕೆ ಹಿಂದೆ ಮುಂದೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಚಿನ್ನ ಮತ್ತು ಬೆಳ್ಳಿ ಎರಡೂ ಕೂಡ ಬೆಟ್ಟ ಏರ್ಕೂತಿದ್ವು. ಆದರೆ ಇದೀಗ ದಿಢೀರ್ ಪಾತಾಳ ಕುಸ್ತಿಬಿದ್ದಿವೆ. ಇದಕ್ಕೆ ಕಾರಣ ಏನು? ಟ್ರಂಪ್ ತಗೊಂಡಂಥ ಒಂದು ನಿರ್ಧಾರ ಏನು? ಚಿನ್ನ ಇನ್ನೂ ಬೀಳುತ್ತಾ ಅಥವಾ ಮೇಲಕ್ಕೆ ಇರುತ್ತಾ? ಚಿನ್ನ ಮತ್ತು ಬೆಳ್ಳಿಯಿಂದ ಇರುವಂಥ ಈ ಜಿಯೋಪೊಲಿಟಿಕಲ್ ಗೇಮ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಲೆಟ್ಸ್ ವೆಲ್ಕಮ್. ಜನವರಿ 29ನೇ ತಾರೀಕು 1,83,000 ರೂಪಾಯಿ ಇದ್ದಂಥ ಚಿನ್ನ 21% ಕುಸಿತ ಕಂಡು 1,50,000 ರೂಪಾಯಿ ಆದರೆ, ಹಾಗೆ ಬೆಳ್ಳಿ ಕೂಡ 4,20,000 ರೂಪಾಯಿನಿಂದ 37% ಕುಸಿತ ಕಂಡು 2,50,000 ರೂಪಾಯಿ ಆಯಿತು. ಕೇವಲ 2-3 ದಿನಗಳಲ್ಲಿ ಆಕಾಶದ ಎತ್ತರದಲ್ಲಿದ್ದಂಥ ಚಿನ್ನ ಮತ್ತು ಬೆಳ್ಳಿ ಇದೀಗ ದಿಢೀರ್ ಕುಸಿತ ಕಾಣೋಕ್ಕೆ ಕಾರಣ ಏನು? ಅದನ್ನು ತಿಳ್ಕೊಳ್ಳೋದಕ್ಕೂ ಮೊದಲು ಚಿನ್ನ ಮತ್ತು ಬೆಳ್ಳಿ ಕಳೆದ 2 ವರ್ಷದಿಂದ ನಾಗಾಲೋಟವಾಗಿ ಆಕಾಶದ ಕಡೆ ಓಡಿದ್ದು ಏಕೆ ಅನ್ನೋದನ್ನು ತಿಳ್ಕೊಬೇಕು. ಆಗ ಈ ದಿಢೀರ್ ಕುಸಿತಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನು ಈ ಚಿನ್ನ ಬೆಳ್ಳಿ ಭಾರಿ ಏರಿಕೆ ಆಗೋದಕ್ಕೆ ಫಸ್ಟ್ ರೀಸನ್ ಜಿಯೋಪೊಲಿಟಿಕಲ್ ಟೆನ್ಷನ್ ಮತ್ತು ಟ್ಯಾರಿಫ್ ವಾರ್. ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಲೇ ಇದೆ. ಇನ್ನು ಈ ಕಡೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಮತ್ತು ಅಮೆರಿಕ ಸಂಘರ್ಷ, ಇಸ್ರೇಲ್ ಮತ್ತು ಗಾಜಾ ಸಂಘರ್ಷ. ಇದರಿಂದ ಪ್ರಪಂಚದಲ್ಲಿ ಯುದ್ಧದ ಭಯ ಹೆಚ್ಚಾಗ್ತಿದೆ, ಭಯದ ವಾತಾವರಣ ಇದೆ. ಅದರಲ್ಲೂ ಈ ಟ್ರಂಪ್ ಬಂದ ಮೇಲಂತೂ ಯಾವಾಗ ಏನು ಡಿಸಿಷನ್ಗಳನ್ನು, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾನೋ ಹೇಳೋಕ್ಕಾಗಲ್ಲ. ಅಮೆರಿಕದ ನಿರ್ಧಾರಗಳು ಇಡೀ ಪ್ರಪಂಚದ ಮೇಲೆ ತುಂಬ ಪ್ರಭಾವ ಬೀರ್ತವೆ. ಇನ್ನು ರಷ್ಯಾದ ಮೇಲೆ ಸ್ಯಾಂಕ್ಷನ್ ಅಂತಾನೆ, ಚೀನಾದ ಮೇಲೆ ಟ್ಯಾರಿಫು. ಭಾರತ ರಷ್ಯಾದ ಆಯಿಲನ್ನು ಖರೀದಿ ಮಾಡ್ತಿದೆ, ಭಾರತಕ್ಕೂ ಟ್ಯಾರಿಫು. ವೆನಿಜುಲಾ ದೇಶಕ್ಕೆ ನುಗ್ಗಿ ರಾತ್ರೋರಾತ್ರಿ ಆ ದೇಶದ ಅಧ್ಯಕ್ಷನನ್ನೇ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇನ್ನು ಕೊನೆಗೆ ಅಮೆರಿಕಾಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು, ಕೊಡ್ತಿರೋ ಇಲ್ವೋ? ಕೊಟ್ಟಿಲ್ಲ ಅಂತ ಅಂದರೆ ಎಲ್ಲ ಯುರೋಪ್ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಎದುರಿಸ್ತಾನೆ. ಹೀಗೆ ಎಲ್ಲ ದೇಶಗಳನ್ನು ಎದುರಿಸ್ತಿರುವಂಥ ಈ ಹುಚ್ಚು ದೊರೆಯ ಟ್ಯಾರಿಫ್ ಹುಚ್ಚಾಟಕ್ಕೆ ಪ್ರಪಂಚದ ರಾಜಕೀಯದಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು. ಯಾವಾಗ ಭಯ ಜಾಸ್ತಿ ಆಗುತ್ತೋ ಆಗ ದುಡ್ಡು ಗೋಲ್ಡ್ ಕಡೆ ಮೂವ್ ಆಗುತ್ತೆ. ಸೆಕೆಂಡ್ ರೀಸನ್ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಬೈಯಿಂಗ್. ಎಲ್ಲ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ನಿಂದ ಮುಗಿಬಿದ್ದು ಚಿನ್ನವನ್ನು ಟನ್ಗಟ್ಟಲೆ ಖರೀದಿ ಮಾಡ್ತಿವೆ. ಭಾರತ ಒಂದೇ ಕಳೆದ ವರ್ಷ 7 ಟನ್ನಷ್ಟು ಚಿನ್ನವನ್ನು ಖರೀದಿ ಮಾಡಿದೆ. ಸದ್ಯಕ್ಕೆ ಭಾರತದ ಗೋಲ್ಡ್ ರಿಸರ್ವ್ನಲ್ಲಿ ಸುಮಾರು 880 ಮೆಟ್ರಿಕ್ ಟನ್ನಷ್ಟು ಚಿನ್ನ ಇದೆ. ಇನ್ನು ಚೀನಾ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಖರೀದಿ ಮಾಡುವಂಥ ರಾಷ್ಟ್ರ. ಹೀಗೆ ಎಲ್ಲ ದೇಶಗಳು ಮುಗಿಬಿದ್ದು ಚಿನ್ನವನ್ನು ಟನ್ಗಟ್ಟಲೆ ಖರೀದಿ ಮಾಡೋದಕ್ಕೆ ಕಾರಣನೇ ಅಮೆರಿಕ. ಹೇಗೆ ಅಂದರೆ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಶುರುವಾದಾಗ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕೋದಕ್ಕೆ ಅಂತ ರಷ್ಯಾದ ಸುಮಾರು $330 ಬಿಲಿಯನ್ ಫಾರಿನ್ ರಿಸರ್ವನ್ನು ಅಮೆರಿಕ ಫ್ರೀಸ್ ಮಾಡಿತ್ತು. ಅಮೆರಿಕ ಈಗ ಮಾಡಿದ್ದು ನೋಡಿ ಎಲ್ಲ ದೇಶಗಳು ಭಯ ಬಿದ್ವು. ಹೀಗಾಗಿ ಮುಂದೊಂದು ದಿನ ಅಮೆರಿಕ ಜೊತೆ ನಮಗೂ ಏನಾದರೂ ಜಗಳ ಅಂಟ್ಕೊಂಡ್ರೆ ಅಮೆರಿಕ ನಮ್ಮ ದೇಶದ ಡಾಲರ್ ರಿಸರ್ವನ್ನು ಕೂಡ ಇದೇ ರೀತಿ ಫ್ರೀಸ್ ಮಾಡ್ಬೋದು ಅನ್ನೋ ಭಯದಿಂದ ಎಲ್ಲ ದೇಶಗಳು, ಅದರಲ್ಲೂ ಮುಖ್ಯವಾಗಿ ಬ್ರಿಕ್ಸ್ ಕಂಟ್ರಿಗಳು ಡಾಲರ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡೋಕ್ಕೆ ಮುಂದಾದವು. ಇನ್ಫ್ಲೇಷನ್ಗೆ ಗೋಲ್ಡ್ ಎಡ್ಜ್ ಆಗುತ್ತೆ, ಹಾಗೆ ಡಾಲರ್ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡ್ದಂಗೂ ಆಗುತ್ತೆ ಅಂತೇಳಿ ಎಲ್ಲ ದೇಶಗಳು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ವು. ಹೀಗಾಗಿ ಚಿನ್ನ ಆಕಾಶದ ಎತ್ತರಕ್ಕೆ ಹೋಗೋಕ್ಕೆ ಈ ಸೆಂಟ್ರಲ್ ಬ್ಯಾಂಕ್ಗಳ ಮ್ಯಾಸಿವ್ ಗೋಲ್ಡ್ ಬೈಯಿಂಗ್ ಕೂಡ ಒಂದು ಮೇನ್ ರೀಸನ್ನು. ಥರ್ಡ್ ರೀಸನ್ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್. ಅಮೆರಿಕದಲ್ಲಿ ಬಡ್ಡಿದರ ಕಮ್ಮಿ ಮಾಡುವಂಥ ಟ್ರಂಪ್ US ಫೆಡ್ ಮೇಲೆ ತುಂಬ ಪ್ರೆಷರ್ ಹಾಕಿದ್ರು. ಇದರಿಂದ US ಫೆಡ್ ಚೇರ್ಮನ್ ಬಡ್ಡಿ ದರವನ್ನು ಕಮ್ಮಿ ಮಾಡ್ಬೋದು ಅನ್ನೋ ಅನುಮಾನದಿಂದ ಡಾಲರ್ ವೀಕ್ ಆಯಿತು. ಡಾಲರ್ ವೀಕ್ ಆದರೆ ಗೋಲ್ಡ್ ಸ್ಟ್ರಾಂಗ್ ಆಗುತ್ತೆ. ಹೇಗೆ ಅಂದರೆ, ಕರೆನ್ಸಿ ಮಾರ್ಕೆಟ್ನಲ್ಲಿ ಲಾಭ ಇಲ್ಲ ಅಂತ ಅಲ್ಲಿಂದ ದುಡ್ಡನ್ನು ತೆಗೆದು ಇನ್ವೆಸ್ಟರ್ಸ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಇದರಿಂದ ಗೋಲ್ಡ್ ರ್ಯಾಲಿ ಆಗುತ್ತೆ. ಗೋಲ್ಡ್ನ ಏರಿಳಿತದ ಮೇಲೆ ಡಾಲರ್ ತುಂಬ ಪ್ರಭಾವ ಬೀರುತ್ತೆ. ಹೀಗಾಗಿ ಡಾಲರ್ ವೀಕ್ ಆಗಿದ್ದು ಕೂಡ ಚಿನ್ನ ಏರಿಕೆ ಆಗೋದಕ್ಕೆ ಒಂದು ಮುಖ್ಯ ಕಾರಣ. ಫೋರ್ತ್ ರೀಸನ್ ಇಂಡಸ್ಟ್ರಿಯಲ್ ಡಿಮ್ಯಾಂಡ್. ಚಿನ್ನವನ್ನು ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ? ಚಿನ್ನ ಅಂದರೆ ಎಲ್ರಿಗೂ ಇಷ್ಟನೇ. ಹೀಗಾಗಿ ಚಿನ್ನಕ್ಕೆ ಒಂದು ಎಮೋಷನಲ್ ಕನೆಕ್ಷನ್ ಇದೆ. ಆದರೆ ಸಿಲ್ವರ್ಗೆ ಎಮೋಷನಲ್ ಪ್ಲಸ್ ಇಂಡಸ್ಟ್ರಿಯಲ್ ಕನೆಕ್ಷನ್ ಕೂಡ ಇದೆ. ಹೀಗಾಗಿ ಚಿನ್ನ 1 ಹೆಜ್ಜೆ ಮುಂದೆ ಹೋದರೆ ಬೆಳ್ಳಿ 10 ಹೆಜ್ಜೆ ಮುಂದೆ ಹೋಗ್ತಿದೆ. ಬೆಳ್ಳಿಯನ್ನು ಕೇವಲ ಆಭರಣವಾಗಿ ಮಾತ್ರ ಅಲ್ಲ, ಇಂಡಸ್ಟ್ರಿಗಳಲ್ಲೂ ಕೂಡ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಸೋಲಾರ್ ಪ್ಯಾನಲ್, ಎಲೆಕ್ಟ್ರಿಕ್ ವೆಹಿಕಲ್, ಸೆಮಿಕಂಡಕ್ಟರ್ ಚಿಪ್ಗಳ ತಯಾರಿಕೆಯಲ್ಲಿ ಬೆಳ್ಳಿ ಹೆಚ್ಚಾಗಿ ಬಳಕೆ ಆಗ್ತಿದೆ. ಆದರೆ ಬೆಳ್ಳಿ ಡೈರೆಕ್ಟಾಗಿ ಭೂಮಿಯಲ್ಲಿ ಸಿಗಲ್ಲ. ಬೇರೆ ಮೆಟಲ್ಗಳನ್ನು ಮೈನಿಂಗ್ ಮಾಡಬೇಕಾದ್ರೆ ಬೆಳ್ಳಿ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಹೀಗಾಗಿ ಇಲ್ಲಿ ಸ್ಪೆಕ್ಯುಲೇಷನ್ ಕೂಡ ಜಾಸ್ತಿನೇ ಇರುತ್ತೆ. ಸಪ್ಲೈ ಕಮ್ಮಿ ಇದ್ದು ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬೆಳ್ಳಿ ಕೂಡ ರಾಕೆಟ್ ವೇಗದಲ್ಲಿ ಮೇಲಕ್ಕಾರ್ತಿದೆ. ಫಿಫ್ತ್ ರೀಸನ್ ಇನ್ವೆಸ್ಟ್ಮೆಂಟ್. ಭಯ ಜಾಸ್ತಿ ಆದಾಗ ದುಡ್ಡು ಯಾವಾಗಲೂ ಗೋಲ್ಡ್ ಕಡೆ ಮೂವ್ ಆಗುತ್ತೆ. ಹೀಗಾಗಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಹೆಡ್ಜ್ ಫಂಡ್ ಸಂಸ್ಥೆಗಳ ಹೂಡಿಕೆದಾರರು ಕೂಡ ತಮ್ಮ ದುಡ್ಡನ್ನು ಸೇಫ್ ಇನ್ವೆಸ್ಟ್ಮೆಂಟ್ ಆಗಿರುವಂಥ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ.
ಇದರ ಜೊತೆಗೆ ರಿಟೇಲ್ ಇನ್ವೆಸ್ಟ್ಮೆಂಟ್ ಕೂಡ ಕೊರೋನಾದ ನಂತರ ಭಾರಿ ಮಟ್ಟದಲ್ಲಿ ನಿರಂತರವಾಗಿ ಏರಿಕೆಯಾಗ್ತಿದೆ. ಬದಲಾಗ್ತಿರುವಂಥ ಈ ಪ್ರಪಂಚದಲ್ಲಿ ಈಗ ಚಿನ್ನ ಬರೀ ಆಭರಣವಾಗಿ ಉಳ್ಕೊಂಡಿಲ್ಲ, ಗೋಲ್ಡ್ ಕೂಡ ಇನ್ವೆಸ್ಟ್ಮೆಂಟ್ ಆಗಿದೆ. ಈ ಡಿಜಿಟಲ್ ಯುಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬ ಈಸಿಯಾಗಿದೆ. ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಬಡ್ಡಿ ಕಮ್ಮಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಭಯ, ಗೋಲ್ಡ್ ಸೇಫ್ ಅಸೆಟ್. ಹೀಗಾಗಿ ಪ್ರತಿಯೊಬ್ಬರು ಗೋಲ್ಡ್ ETF ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಭಾರಿ ಹೂಡಿಕೆ ಮಾಡ್ತಿದ್ದಾರೆ. ಇನ್ನು ಈ ಪೇಪರ್ ಗೋಲ್ಡ್ ಮಾರ್ಕೆಟ್ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ನಲ್ಲಿ ದೊಡ್ಡ ದೊಡ್ಡ ಹೆಡ್ಜ್ ಫಂಡ್ ಸಂಸ್ಥೆಗಳು ಕೂಡ ಬಿಲಿಯನ್ ಗಟ್ಟಲೆ ಹಣವನ್ನು ತಂದು ಸುರಿತಾರೆ. ಇದರಿಂದ ಸ್ಪೆಕ್ಯುಲೇಷನ್ ಹೆಚ್ಚಾಗಿ ಮಾರ್ಕೆಟ್ನಲ್ಲಿ ಸುಮ್ಮನೆ ಫೇಕ್ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಚಿನ್ನ ತನ್ನ ರಿಯಲ್ ವ್ಯಾಲ್ಯೂಗಿಂತ ಜಾಸ್ತಿನೇ ಮೇಲೋಗುತ್ತೆ. ಇದನ್ನು ನೋಡಿದಂಥ ಸಣ್ಣ ಪುಟ್ಟ ಇನ್ವೆಸ್ಟರ್ಗಳು ಫಿಯರ್ ಆಫ್ ಮಿಸ್ಸಿಂಗ್ ಅಂತ ಆ್ಯಡ್ ಆಗ್ತಾರೆ. ಕೊನೆಗೆ ಈ ರೀತಿ ಮಾರ್ಕೆಟ್ ಬಿದ್ದಾಗ ಲಾಸ್ ಆಗ್ತಾರೆ. ಈ ಪೇಪರ್ ಗೋಲ್ಡ್ ಮಾರ್ಕೆಟ್ನಲ್ಲಾಗುವಂಥ ಸ್ಪೆಕ್ಯುಲೇಷನ್ ಕೂಡ ಚಿನ್ನದ ಭಾರಿ ಏರಿಕೆಗೆ ಒಂದು ಮೇಯ್ನ್ ಕಾರಣ. ಮತ್ತು ಈ ಜನಸಾಮಾನ್ಯರು ಮದುವೆ ಸೀಸನ್ ಮತ್ತು ದಸರಾ ದೀಪಾವಳಿಯಲ್ಲಿ ಹೋಗಿ ಚಿನ್ನ ತಗೊಳ್ಳೋದ್ರಿಂದ ಚಿನ್ನದ ಬೆಲೆ ಏರಿಕೆ ಆಗೋದಿರಲಿ, ಅದನ್ನು ಅಲುಗಾಡಿಸೋಕ್ಕೂ ಕೂಡ ಆಗಲ್ಲ. ಚಿನ್ನದ ಏರಿಳಿತದ ಹಿಂದೆ ಜಿಯೋಪೊಲಿಟಿಕಲ್ ಟೆನ್ಷನ್, ಟ್ಯಾರಿಫ್ ವಾರ್, ಡಾಲರ್ ಕುಸಿತ, ಇಂಡಸ್ಟ್ರಿಯಲ್ ಡಿಮ್ಯಾಂಡ್, ದೊಡ್ಡ ದೊಡ್ಡ ಹೂಡಿಕೆದಾರರ ಈ ಸ್ಪೆಕ್ಯುಲೇಷನ್, ಹೀಗೆ ಅನೇಕ ಕಾರಣಗಳು ಚಿನ್ನದ ಏರಿಳಿತದ ಮೇಲೆ ತುಂಬ ಪ್ರಭಾವ ಬೀರ್ತವೆ. ಇದನ್ನು ಸಾಮಾನ್ಯ ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ ಎಲ್ಲ ರೀಸನ್ಗಳಿಂದ ಗೋಲ್ಡ್ 1,83,000 ರೂಪಾಯಿ ಮತ್ತು ಸಿಲ್ವರ್ 4,30,000 ರೂಪಾಯಿ ಟಚ್ ಮಾಡೋ ಮೂಲಕ ಹಿಸ್ಟೋರಿಕಲ್ ಹೈಯನ್ನು ರೀಚ್ ಆದವು. ಗೋಲ್ಡ್ ಮತ್ತು ಸಿಲ್ವರ್ ಫಂಡಮೆಂಟಲ್ಗಿಂತ ತುಂಬ ಮೇಲೋಗಿದ್ವು. ಇದು ಸ್ಯಾಚುರೇಷನ್ ಪಾಯಿಂಟ್, ಇನ್ನು ರಿಟರ್ನ್ಸ್ ಕಮ್ಮಿ ಅಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಹೆಡ್ಜ್ ಫಂಡ್ ಸಂಸ್ಥೆಗಳು ಪ್ರಾಫಿಟ್ ಬುಕ್ ಮಾಡೋಕ್ಕೆ ಕಾಯ್ತಾ ಇದ್ರು. ಮಾರ್ಕೆಟಲ್ಲಿ ಬಬಲ್ ಕ್ರಿಯೇಟ್ ಆಗಿತ್ತು. ಹೀಗಾಗಿ ಎಲ್ರಿಗೂ ಒಂದು ಭಯ ಇತ್ತು, ಈ ಬಬಲ್ ಯಾವಾಗ ಬೇಕಾದರೂ ಬಸ್ಟ್ ಆಗ್ಬೋದು ಅಂತ. ಆದರೆ ಆ ಭಯನ ಟ್ರಿಗರ್ ಮಾಡಿದ ಮಾತ್ರ ಟ್ರಂಪ್ ತಗೊಂಡಂಥ ಒಂದು ಡಿಸಿಷನ್ ಗೋಲ್ಡ್ ಮತ್ತು ಸಿಲ್ವರ್ ಮಾರ್ಕೆಟ್ ಕಿತ್ಕೊಂಡು ಬೀಳೋಕ್ಕೆ ಕಾರಣ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ಶುಕ್ರವಾರ ಒಂದೇ ದಿನ 3 ಟ್ರಿಲಿಯನ್ ಅಷ್ಟು ನಷ್ಟ ಆಯಿತು. ಆನಂತರ ಕೂಡ ಸತತ 3-4 ದಿನ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಯಿತು. ಇದರ ಒಟ್ಟು ಮೌಲ್ಯ ಎಷ್ಟು ಅಂದರೆ ಹತ್ತಿರ $7-10 ಟ್ರಿಲಿಯನ್. ಇದು ಭಾರತದ GDPಗಿಂತ ಜಾಸ್ತಿ. ಹಾಗಾದರೆ ಇದೀಗ ಮಾರ್ಕೆಟ್ನ ಈ ಸಡನ್ ಕ್ರಾಶ್ಗೆ ಕಾರಣ ಏನು ಅಂದರೆ ಟ್ರಂಪ್ ತಗೊಂಡಂಥ ಒಂದು ನಿರ್ಧಾರ. ಅಮೆರಿಕದ ಫೆಡರಲ್ ರಿಸರ್ವ್ ಬೋರ್ಡ್ನ ಮುಂದಿನ ಅಧ್ಯಕ್ಷರಾಗಿ ಕೆವಿನ್ ವಾರ್ಷನ್ ಅವರನ್ನು ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಮೀಡಿಯಾ ಮುಂದೆ ಬಂದು ಓಪನ್ ಆಗಿ ಅನೌನ್ಸ್ ಮಾಡಿಬಿಟ್ರು. ಆದರೆ ಈಗಿರುವಂಥ ಫೆಡ್ ಜೆರೋಮ್ ಪವೆಲ್ ಅಧಿಕಾರಾವಧಿ ಮುಗಿಯೋದಕ್ಕೂ ಮುಂಚೆನೇ ಡೊನಾಲ್ಡ್ ಟ್ರಂಪ್ ಮುಂದಿನ ಫೆಡ್ ಚೇರ್ಮನ್ ಹೆಸರನ್ನು ಈ ರೀತಿ ಸಡನ್ ಆಗಿ ಅನೌನ್ಸ್ ಮಾಡೋದ್ರಿಂದ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ, ಭಯ ಶುರುವಾಯಿತು. ಇದರಿಂದ ಈಗಾಗಲೇ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಕಾಯ್ತಿದ್ದಂಥ ದೊಡ್ಡ ದೊಡ್ಡ ಹೂಡಿಕೆದಾರರು ಒಂದೇ ಸಲ ಎಕ್ಸಿಟ್ ಆದರು. ಹೀಗಾಗಿ ಮಾರ್ಕೆಟ್ ದಿಢೀರ್ ಪಾತಾಳ ಕುಸಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಈ ಕೆವಿನ್ ವಾರ್ಷ್ ಈ ಹಿಂದೆ 2006ರಿಂದ 2011ರವರೆಗೆ ಫೆಡರಲ್ ರಿಸರ್ವ್ ಬೋರ್ಡ್ನ ಗವರ್ನರ್ ಆಗಿದ್ದರು. ಇವರನ್ನು ಮಾರ್ಕೆಟ್ ಹಾಕಿಶ್ ಪಾಲಿಸಿ ಮೇಕರ್ ಅಂತಲೇ ಕರೆಯುತ್ತೆ. ಅಂದರೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಕಠಿಣ ನಿರ್ಧಾರಗಳನ್ನು, ಟಫ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳನ್ನು ಈ ಹಾಕಿಶ್ ಪಾಲಿಸಿ ಮೇಕರ್ ಅಂತ ಕರೀತಾರೆ. ಈ ಹಿಂದೆ 2008ರ ಎಕನಾಮಿಕ್ ಕ್ರೈಸಿಸ್ ಟೈಮ್ನಲ್ಲೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿರುವಂಥ ಅನುಭವ ಇದೆ. ಹೀಗಾಗಿ ಈ ವ್ಯಕ್ತಿ ಈಗ ನೆಕ್ಸ್ಟ್ ಫೆಡ್ ಚೇರ್ಮನ್ ಆದರೆ ಅಮೆರಿಕದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ, ಡಾಲರ್ ಸ್ಟ್ರಾಂಗ್ ಆಗಿ ಬಾಂಡ್ ಯೀಲ್ಡ್ ಕೂಡ ರೈಸ್ ಆಗ್ಬೋದು ಅಂತ ಮಾರ್ಕೆಟ್ ಇವರನ್ನು ನಂಬೋಕೆ ಶುರು ಮಾಡಿದೆ. ಹೀಗಾಗಿ ಇವರ ಹೆಸರು ಕೇಳ್ತಿದ್ದಂತೆ ಡಾಲರ್ ಸ್ಟ್ರಾಂಗ್ ಆಯಿತು. ಗೋಲ್ಡ್ ಮೇಲೆ ಪ್ರೆಷರ್ ಬಿದ್ದು ಕುಸಿತ ಕಂಡವು. ಗೋಲ್ಡ್ ಮಾರ್ಕೆಟ್ನಿಂದ ಮನಿ ಬಾಂಡ್ ಮಾರ್ಕೆಟ್ ಕಡೆಗೆ ಶಿಫ್ಟ್ ಆಯಿತು. ಇನ್ನು ಈ ಕುಸಿತಕ್ಕೆ ಇನ್ನೊಂದು ಕಾರಣ ಅಂದರೆ ಪ್ರಪಂಚದ ಅತಿ ದೊಡ್ಡ ಗೋಲ್ಡ್ ಎಕ್ಸ್ಚೇಂಜ್ ಮಾರ್ಕೆಟ್ ಚಿಕಾಗೋ ಮರ್ಚೆಂಟೈಲ್ ಎಕ್ಸ್ಚೇಂಜ್, ಈ CME ಗ್ರೂಪ್ ಮಾರ್ಜಿನ್ ಮನಿಯನ್ನು ಜಾಸ್ತಿ ಮಾಡ್ತು. ಇದರಿಂದ ಈಗಾಗಲೇ ಮಾರ್ಕೆಟ್ನಲ್ಲಿ ಪೊಸಿಷನ್ಗಳನ್ನು ಬಿಲ್ಡ್ ಮಾಡಿದ್ದಂಥ ಟ್ರೇಡರ್ಗಳು ಮಾರ್ಜಿನ್ ಮನಿ ಜಾಸ್ತಿ ಆಗಿದ್ದರಿಂದ ತಮ್ಮ ಪ್ರಾಫಿಟನ್ನು ಬುಕ್ ಮಾಡಿಕೊಂಡು ಟ್ರೇಡ್ಗಳನ್ನು ಕ್ಲೋಸ್ ಮಾಡಿದ್ರು. ಇದನ್ನು ಫೋರ್ಸ್ ಸೆಲ್ಲಿಂಗ್ ಅಂತಾರೆ. ಈ ರೀತಿ ಎಲ್ಲರೂ ಕೂಡ ಒಂದೇ ಸರಿ ಎಕ್ಸಿಟ್ ಆಗಿದ್ದರಿಂದ ಮಾರ್ಕೆಟ್ ಮತ್ತಷ್ಟು ಕುಸಿಯೋದಕ್ಕೆ ಕಾರಣ ಆಯಿತು. ಇನ್ನು ಈ CME ಗ್ರೂಪ್ ಈ ಹಿಂದೆ ಕೂಡ ತುಂಬ ಸಲ ಇದೇ ರೀತಿ ಮಾಡಿದೆ. ಚಿನ್ನ ಯಾವಾಗ ಭಾರಿ ಏರಿಕೆ ಆಗುತ್ತೋ ಆಗ ಈ ಮಾರ್ಜಿನ್ ಮನಿ ಹೈಕ್ ಮಾಡಿ ಚಿನ್ನವನ್ನು ಕುಸಿಯೋ ರೀತಿ ಮಾಡುತ್ತೆ. ಯಾಕಂದರೆ ಅಮೆರಿಕಾಗೆ ಚಿನ್ನ ಏರಿಕೆ ಆಗೋದು ಇಷ್ಟ ಇಲ್ಲ. ಗೋಲ್ಡ್ ಸ್ಟ್ರಾಂಗ್ ಆದರೆ ಡಾಲರ್ ವೀಕ್ ಆಗುತ್ತೆ. ಅದಕ್ಕೆ ಗೋಲ್ಡನ್ನು ಡಾಲರ್ ಎನಿಮಿ ಅಂತಲೇ ಕರೀತಾರೆ. ಹೀಗಾಗಿ ಚಿನ್ನ ಯಾವಾಗ ಏರಿಕೆ ಆಗುತ್ತೋ ಆಗ ಚಿನ್ನವನ್ನು ಕೆಳಗೆ ಬೀಳಿಸೋಕೆ ಅಮೆರಿಕ ಈ CME ಗ್ರೂಪನ್ನು ತನ್ನ ಸೀಕ್ರೆಟ್ ವೆಪನ್ ಆಗಿ ಬಳಕೆ ಮಾಡಿಕೊಳ್ಳುತ್ತೆ. ಇನ್ನು ಈ ಸಡನ್ ಕುಸಿತಕ್ಕೆ ಪ್ರಾಫಿಟ್ ಬುಕ್ಕಿಂಗ್, ಮಾರ್ಜಿನ್ ಮನಿ ಹೈಕ್, ಫೆಡ್ ಚೇರ್ಮನ್ ಚೇಂಜ್ ಆಗ್ತಾರೆ ಅನ್ನೋ ಸುದ್ದಿ, ಈ 3 ಕಾರಣಗಳಿಂದ ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಕುಸಿತ ಕಂಡವು. ಹಾಗಾದರೆ ಗೋಲ್ಡ್ ಕತೆ ಮುಗೀತಾ, ಗೋಲ್ಡ್ ಸೇಫ್ ಅಲ್ವಾ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಗೋಲ್ಡ್ ಯಾವತ್ತಿದ್ರೂ ಸೇಫೇ. ಪ್ರಪಂಚದ ಯಾವುದೇ ಕರೆನ್ಸಿ ವ್ಯಾಲ್ಯೂ ಕಮ್ಮಿ ಆಗ್ಬೋದು, ಡಾಲರ್ ವ್ಯಾಲ್ಯೂ ಬೇಕಾದರೆ ಕುಸಿತ ಕಾಣ್ಬೋದು, ಆದರೆ ಗೋಲ್ಡ್ಗಿರುವಂಥ ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗಲ್ಲ. ಹಾಗೆ ಈ ಜಿಯೋಪೊಲಿಟಿಕಲ್ ಟೆನ್ಷನ್, ಟ್ರೇಡ್ ವಾರ್, ಡಾಲರ್ ವಾಲಿಟಿಲಿಟಿ, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇವು ಕೂಡ ನಿಲ್ಲಲ್ಲ. ಒಂದು ಮುಗೀತು ಅಂದರೆ ಮತ್ತೊಂದು ಶುರುವಾಗುತ್ತೆ. ಹೀಗಾಗಿ ಗೋಲ್ಡ್ಗಿರುವಂಥ ಡಿಮ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ. ಆದರೆ ಶಾರ್ಟ್ ಟರ್ಮ್ನಲ್ಲಿ ಈ ರೀತಿ ವಾಲಿಟಿಲಿಟಿ ಇದ್ದೇ ಇರುತ್ತೆ. ಈಗ ಯಾರು ಸಸ್ಟೈನ್ ಆಗ್ತಾರೋ ನೆಕ್ಸ್ಟ್ ರ್ಯಾಲಿ ಅವರದ್ದೇ.
ಸೊ ಇದಿಷ್ಟು ಚಿನ್ನ ಮತ್ತು ಬೆಳ್ಳಿ ಬೆಲೆಗಳ ಏರಿಳಿತಗಳಿಗೆ ಸಂಬಂಧಪಟ್ಟಂಥ ಡೀಟೇಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.